ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಫ್ಟರ್ ಅ ಲಾಂಗ್ ಗ್ಯಾಪ್ ನಾನು ಮತ್ತೆ ಅಗೇನ್ ನನ್ನ ಡೈಲಿ ಲಾಗ್ಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಷ್ಟು ದಿನ ಗ್ಯಾಪ್ ತೊಗೊಂಡಿದ್ದೆ ಯಾಕಂದರೆ ನನ್ನ ಮಗು ಸ್ವಲ್ಪ ಚಿಕ್ಕದಿತ್ತಲ್ವ, ಹಾಗಾಗಿ ಕೆಲಸ ಮಾಡೋದಕ್ಕೆ ಸ್ವಲ್ಪ ನನಗೆ ಟೈಮ್ ಸಿಗ್ತಾ ಇರಲಿಲ್ಲ. ಆಮೇಲೆ ವೀಡಿಯೋ ಶೂಟ್ ಮಾಡೋಕ್ಕೆಲ್ಲ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ನಾನು ಡೈಲಿ ಲಾಗ್ಸ್ನ ಸ್ಟಾಪ್ ಮಾಡಿದ್ದೆ. ಇವತ್ತಿಂದ ಅಗೇನ್ ಲಾಂಗ್ ವೀಡಿಯೋಸ್ ಮತ್ತು ಶಾರ್ಟ್ ವೀಡಿಯೋಸ್ ಎಲ್ಲ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಆಲ್ಮೋಸ್ಟ್ ಜಾಸ್ತಿ ಜನ ನನಗೆ ಮೀಶೋ ವರ್ಕ್ ರಿಲೇಟೆಡ್ ತುಂಬ ಮೆಸೇಜಸ್ ಮಾಡ್ತಾಯಿದ್ದೀರಾ, ಕಮೆಂಟ್ಸ್ ಮಾಡ್ತಾಯಿದ್ದೀರಾ. ನಾನು ಯಾವುದಕ್ಕೂ ರೆಸ್ಪಾನ್ಸ್ ಮಾಡೋದಕ್ಕಾಗಿಲ್ಲ. ಇವತ್ತು ನನ್ನ ಡೈಲಿ ಲಾಗ್ ಏನಿದೆ ಅದನ್ನು ಶೇರ್ ಮಾಡ್ತೀನಿ. ಮತ್ತು ನಾಳೆಯಿಂದ ನನ್ನ ಡೈಲಿ ಲಾಗ್ ಆ್ಯಂಡ್ ಡೈಲಿ ರೊಟೀನ್ ಜೊತೆಗೇ ನಾನು ಮೀಶೋದಲ್ಲಿ ಯಾವ ಥರ ವರ್ಕ್ ಮಾಡ್ತೀನಿ, ಆಮೇಲೆ ಮೀಶೋ ಸೆಲ್ಲರಾಗಿ ನೀವು ಯಾವ ರೀತಿ ವರ್ಕ್ ಮಾಡ್ಬೋದು, ಆಮೇಲೆ ಮೀಶೋ ಕ್ರಿಯೇಟರ್ ಕ್ಲಬ್ಬಲ್ಲಿ ಯಾವ ರೀತಿ ವರ್ಕ್ ಮಾಡ್ಬೋದು ಅಂತ ನಾನು ನನ್ನ ಡೈಲಿ ಲಾಗ್ಸ್ ಜೊತೆಗೆ ಒಂದೊಂದೇ ನಿಮ್ಮ ಡೌಟ್ಸ್ನೆಲ್ಲ ಕ್ಲಿಯರ್ ಮಾಡ್ತಾ ಹೋಗ್ತೀನಿ. ಸೊ ಮತ್ತು ನನ್ನ ಯೂಟ್ಯೂಬ್ ಜರ್ನಿ ಎಲ್ಲ ಹೇಗೆ ಸ್ಟಾರ್ಟ್ ಆಯಿತು ಅಂತ ಕಂಪ್ಲೀಟಾಗಿ ನಾನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಇದು ನನ್ನ ಆಫ್ಟರ್ ಅ ಲಾಂಗ್ ಬ್ರೇಕ್ ಫಸ್ಟ್ ಡೈಲಿ ಲಾಗ್. ನೀವು ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ನನಗಿವಾಗ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಕೂಡ ಬಂದಿದೆ. ಆ್ಯಂಡ್ ನೆಕ್ಸ್ಟ್ ಈ ಮಂತಲ್ಲಿ ನನಗೆ ಯೂಟ್ಯೂಬಿಂದ ಅಮೌಂಟ್ ಕೂಡ ಬರುತ್ತೆ. ಆದರೆ ನನಗೆ ಯೂಟ್ಯೂಬಿಂದ ಅಮೌಂಟ್ ಎಷ್ಟು ಬಂತು, ನಾನು ಯೂಟ್ಯೂಬ್ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು, ಯೂಟ್ಯೂಬಿಂದ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಹೇಗೆ ಬಂತು ಅಂತ ಕಂಪ್ಲೀಟಾಗಿ ನಾನು ನನ್ನ ಡೈಲಿ ಲಾಗ್ಸ್ ಜೊತೆಗೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಓಕೆ, ಯಾರೆಲ್ಲ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ. ನಾನು ಅಪ್ಲೋಡ್ ಮಾಡ್ತಾ ಇರೋಂಥ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ಲೈಕ್ ಕೂಡ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಓಕೆ, ಇವತ್ತು ನಾನು ಆಫ್ಟರ್ನೂನ್ 11 o'clock ನಾನು ಈ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಂದರೆ ನನ್ನ ತಮ್ಮ ಬಂದಿದ್ದಾನೆ, ಒಂದು ಜವಾರಿ ಹುಂಜ ಇಟ್ಕೊಂಡು ಬಂದಾನೆ. ನಾನು ಜವಾರಿ ಚಿಕನ್ ಮಾಡ್ತಾಯಿದ್ದೀನಿ, ಜೊತೆಗೆ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ನಾನು ರೆಸಿಪಿನ ಶೇರ್ ಮಾಡ್ತೀನಿ, ಜೊತೆಗೆ ಸಮ್ ಟಿಪ್ಸ್ ಕೂಡ ಶೇರ್ ಮಾಡ್ತೀನಿ ಮೀಶೋ ರಿಲೇಟೆಡ್. ಆಮೇಲೆ ಇವತ್ತು ನನ್ನ ಮಗಳಿಗೆ ಒಂದು ಡ್ರೆಸ್ ತರಿಸಿದ್ದೀನಿ, ಅದನ್ನ ಹಾಕಿ ಫೋಟೋ ಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಕಂಪ್ಲೀಟ್ ಲಾಗ್ ಇಷ್ಟಿರುತ್ತೆ, ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೋರ್ ಅಪ್ಡೇಟ್ಸ್ಗಾಗಿ. ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ನಾನು ಏನೇ ಕೆಲಸ ಮಾಡ್ಬೇಕಂದ್ರೂ ಅಥರ್ವ ಮಲ್ಕೊಂಡವಾಗೇ ಮಾಡಬೇಕು. ಆಲ್ಮೋಸ್ಟ್ ಅವ್ನು ಎದ್ದಾಗ ನನಗೆ ಕೆಲಸ ಮಾಡೋದಕ್ಕಾಗಲ್ಲ, ಬರೀ ಅವ್ನು ನೋಡ್ಕೊಳ್ಳೋದೇ ಒಂದು ಕೆಲಸ ಆಗ್ಬಿಡುತ್ತೆ ನನಗೆ. ಅದಕ್ಕೆ ಅಥರ್ವನ ಮಲಗಿಸ್ಬಿಟ್ಟು ನಾನು ಇವಾಗ ಚಿಕನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟು ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಇದು ಫಾರಮ್ ಚಿಕನ್ನಲ್ಲಿ ನಾನು ಬಿರಿಯಾನಿ ಮಾಡ್ತಾ ಇದ್ದೀನಿ. ಫಸ್ಟು ಚಿಕನ್ನ ನೀಟಾಗಿ ತೊಳ್ಕೊಂಡು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು 4 ಏಲಕ್ಕಿ, ಆಮೇಲೆ 1 ಪಲಾವ್ ಎಲೆ ಮತ್ತು ಒಂದು ಸ್ವಲ್ಪ ಚಕ್ಕೆ, ಆಮೇಲೆ ಸ್ಟಾರ್ ಹೂವು, 5ರಿಂದ 6 ಲವಂಗನ ಹಾಕ್ಕೊಂಡು ಒಂದು ಪಿಂಚಷ್ಟು ಜಾವತ್ರಿನ ಹಾಕ್ಕೊಳ್ತಿದ್ದೀನಿ, 1 ಪೀಸಷ್ಟು, ಮತ್ತು 5ರಿಂದ 6 ಕಾಳುಮೆಣಸು ಹಾಕ್ಕೊಳ್ತಿದ್ದೀನಿ. ಇದಷ್ಟು ಡ್ರೈ ಮಸಾಲೆನ ಹಾಕ್ಕೊಂಡು ಇವಾಗ ಸ್ವಲ್ಪ ಪೌಡರ್ ಮಸಾಲೆ ಹಾಕ್ಕೊಳ್ತಿದ್ದೀನಿ. 1 ಸ್ಪೂನ್ ಧನಿಯಾ ಪೌಡರು ಮತ್ತು 1 ಸ್ಪೂನಷ್ಟು ಚಿಕನ್ ಮಸಾಲ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ. ಆಮೇಲೆ 1/2 ಸ್ಪೂನ್ ಟರ್ಮರಿಕ್ ಪೌಡರ್ ಹಾಕ್ಕೊಂಡು 1 ಟೊಮೊಟೊನ ಸ್ಲೈಸಸ್ ಆಗಿ ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ. ಆಮೇಲೆ ಒಂದು ಅರ್ಧ ಕಪ್ ಆಗೋಷ್ಟು ಮೊಸರನ್ನ ಸೇರಿಸ್ಕೊಂಡು ಟೇಸ್ಟ್ಗೆ ಎಷ್ಟು ಬೇಕಷ್ಟು ಸಾಲ್ಟ್ನ ಇವಾಗಲೇ ಸೇರಿಸ್ಕೊಂಡು ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾನು ಇದನ್ನು ಮ್ಯಾರಿನೇಟ್ ಮಾಡೋದಕ್ಕೆ ಎತ್ತಿಟ್ಕೊಳ್ತೀನಿ. ಇವಾಗ ಇದಕ್ಕೆ ಸ್ವಲ್ಪ ಮಸಾಲೆ ರುಬ್ಕೊಳ್ತಾ ಇದ್ದೀನಿ. ಮಸಾಲೆ ರುಬ್ಕೊಳ್ಳೋದಕ್ಕೆ ಫಸ್ಟು ಒಂದು ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಆಮೇಲೆ ಒಂದು 5ರಿಂದ 6 ಗ್ರೀನ್ ಚಿಲ್ಲಿನ ಹಾಕೊಳ್ತಿದ್ದೀನಿ. ಇದು ಖಾರ ಇಲ್ಲ, ಅದಕ್ಕೆ ಒಂದು 5-6 ಜಾಸ್ತಿನೇ ಹಾಕೊಳ್ತಿದ್ದೀನಿ. ಆಮೇಲೆ ಒಂದು ಟೊಮೊಟೊನ ಇದಕ್ಕೆ ಕಟ್ ಮಾಡಿ ಮಿಕ್ಸಿ ಮಾಡ್ಕೊಳ್ತಿದ್ದೀನಿ. ಮತ್ತು ಒಂದು ಸ್ವಲ್ಪ ಕಲ್ಲುನ ಸೇರಿಸ್ಕೊಂಡು ಒಂದು ಹಿಡಿ ಆಗೋಷ್ಟು ಪುದೀನಾನ ಹಾಕ್ಕೊಂಡು ಈ ಮಸಾಲೆನ ರುಬ್ಕೊಳ್ತೀನಿ. ಇವಾಗ ಬಿರಿಯಾನಿ ಮಾಡೋದಕ್ಕೆ ನಾನು ಒಂದು 3 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಕುಕ್ಕರಲ್ಲೇ ಮಾಡ್ಕೊಳ್ತೀನಿ ನಾನು ಆಲ್ಮೋಸ್ಟ್ ಬಿರಿಯಾನಿನ. 1 ಪಾಟ್ ರೆಸಿಪಿ ಥರ ಮಾಡ್ತೀನಿ, ಲೇಯರ್ಡ್ ಚಿಕನ್ ಮಾಡ್ತಾ ಇಲ್ಲ ಇವತ್ತು. ಇವಾಗ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಇದಕ್ಕೆ ಒಂದು 2 ಈರುಳ್ಳಿನ ಸ್ಲೈಸಸ್ ಆಗಿ ಕಟ್ ಮಾಡ್ಕೊಂಡು ಈ ರೀತಿ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತೀನಿ. ಆಮೇಲೆ ಇದಕ್ಕೆ ನಾವು ಮ್ಯಾರಿನೇಟ್ ಮಾಡೋದಕ್ಕೆ ಇಟ್ಟಿದ್ವಲ್ವಾ ಚಿಕನ್, ಎಲ್ಲ ಮಸಾಲೆನ ಮಿಕ್ಸ್ ಮಾಡ್ಬಿಟ್ಟು ಅದನ್ನ ಇದಕ್ಕೆ ಹಾಕೊಂಡು ನೀಟಾಗಿ ಎಣ್ಣೆನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಒಂದು 5 ನಿಮಿಷ ಇದನ್ನ ಎಣ್ಣೆನಲ್ಲೇ ಬೇಯೋದಕ್ಕೆ ಬಿಡ್ತೀನಿ. ಆಮೇಲೆ ಇದಕ್ಕೆ ನಾವೇನು ಮಸಾಲೆನ ರುಬ್ಬಿಟ್ಕೊಂಡಿದ್ವಲ್ವಾ ಅದನ್ನ ಇದಕ್ಕೆ ನಾನು ಸೇರಿಸ್ಕೊಂಡು ಮತ್ತೆ ಇನ್ನೊಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಸ್ಕೊಳ್ತೀನಿ. ಚಿಕನ್ ಜೊತೆಗೆ ಎಲ್ಲ ಮಸಾಲೆ ಹೊಂದ್ಕೊಳ್ಬೇಕು, ಅದಕ್ಕೋಸ್ಕರ ನಾನು ಒಂದು 5 ನಿಮಿಷ ಎಣ್ಣೆ ಬಿಡೋವರೆಗೂ ಕುದಿಸ್ಕೊಂಡು ಅದಾದ್ಮೇಲೆ ಇದಕ್ಕೆ ಅಕ್ಕಿ ತೊಳೆದಿಟ್ಕೊಂಡಿರ್ತೀವಲ್ವ ಅದನ್ನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಆಮೇಲೆ ಅಕ್ಕಿನ ಚೆನ್ನಾಗಿ ಚಿಕನ್ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಅಕ್ಕಿಗೆ ತಕ್ಕನಾಗೆ ನೀರನ್ನ ಹಾಕೊಳ್ಬೇಕು. ನಾನು 1 ಲೋಟ ಅಕ್ಕಿಗೆ 2 ಲೋಟ ನೀರನ್ನ ಸೇರಿಸ್ಕೊಳ್ತೀನಿ. ಆಮೇಲೆ ಇದಕ್ಕೆ 1/2 ಲೆಮನ್ನ ಕಟ್ ಮಾಡಿಬಿಟ್ಟು ಸ್ಕ್ವೀಸ್ ಮಾಡಿ ಲೆಮನ್ ರಸನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಮತ್ತು ಸಾಲ್ಟ್ ಏನಾದರೂ ಬೇಕಾಗುತ್ತಾ ಅಂತೇಳಿ ನಾನು ಇದೇ ಟೈಮಲ್ಲಿ ಚೆಕ್ ಮಾಡ್ಕೊಳ್ತೀನಿ. ಸಾಲ್ಟ್ ಬೇಕಿದ್ರೆ ಇನ್ನೊಂದು ಸ್ವಲ್ಪ ಸಾಲ್ಟ್ನ ಮಿಕ್ಸ್ ಮಾಡಿಕೊಂಡು
ಇದಕ್ಕೇನೆ ನಾನು ಇವಾಗ 1 ಸ್ಪೂನ್ ಆಗೋಷ್ಟು ತುಪ್ಪನ ಸೇರಿಸ್ಕೊಳ್ತೀನಿ. ತುಪ್ಪ ಹಾಕೋದ್ರಿಂದ ಬಿರಿಯಾನಿ ಫ್ಲೇವರ್ ಇನ್ನೂ ಚೆನ್ನಾಗಿರುತ್ತೆ. ನೀವು ಬೇಕಿದ್ರೆ ಫುಡ್ ಕಲರ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು, ಬಟ್ ನಾನು ಇಲ್ಲಿ ಯಾವುದೇ ಫುಡ್ ಕಲರ್ ಯೂಸ್ ಮಾಡ್ತಾ ಇಲ್ಲ. ಇವಾಗ ಕ್ಯಾಪ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 3 ವಿಸಿಲ್ ಕೂಗಿಸ್ಕೊಂಡ್ರೆ ಬಿರಿಯಾನಿ ರೆಡಿ ಆಗುತ್ತೆ. ನೆಕ್ಸ್ಟ್ ನಾನು ಈ ಬಿರಿಯಾನಿ ಜೊತೆಗೆ ಕಾಂಬಿನೇಷನ್ ಆಗಿ ನಾಟಿ ಕೋಳಿ ಸಾಂಬಾರ್ ಮಾಡೋಣ ಅನ್ಕೊಂಡಿದ್ದೀನಿ. ಅದಕ್ಕೆ ಫಸ್ಟ್ ಮಸಾಲೆನ ರುಬ್ಕೊಳ್ತಿದ್ದೀನಿ. ಇದಕ್ಕೆ ಕೊಬ್ಬರಿ, ಆಮೇಲೆ ಶುಂಠಿ, ಬೆಳ್ಳುಳ್ಳಿ, ಒಂದು 3-4 ಅಷ್ಟು ಸಾಂಬಾರ್ ಈರುಳ್ಳಿ, 2 ಟೊಮೊಟೊ ಈ ರೀತಿ ಸ್ಲೈಸಸ್ ಆಗಿ ಕಟ್ ಮಾಡಿ ಹಾಕೊಂಡು ಈ ಮಸಾಲೆನ ರುಬ್ಕೊಳ್ತೀನಿ. ಇಷ್ಟೇ ನಾನು ಸಾಂಬಾರಿಗೆ ಮಸಾಲೆ ಹಾಕೋದು, ಎಕ್ಸ್ಟ್ರಾ ಏನು ಆ್ಯಡ್ ಮಾಡಲ್ಲ. ಮಾಡೋದಿದ್ರೆ ಮತ್ತೆ ನೆಕ್ಸ್ಟು ಒಂದು ಸ್ವಲ್ಪ ಚಿಕನ್ ಮಸಾಲೆ ಹೋಮ್ ಮೇಡ್ ಸೇರಿಸ್ತೀನಿ ಅಷ್ಟೇ, ಪೌಡರ್. ಆಮೇಲೆ ಇದು ನಾಟಿ ಕೋಳಿ. ಫಾರಂ ಕೋಳಿಗೆ ನಾಟಿ ಕೋಳಿಗೆ ಎಷ್ಟೊಂದು ಡಿಫ್ರೆನ್ಸ್ ಇದೆ ನೋಡಿ, ಆಲ್ರೆಡಿ ಕಲರ್ ಚೇಂಜ್ ಕಾಣಿಸ್ತಾ ಇದೆ. ಮತ್ತೆ ಈ ನಾಟಿ ಕೋಳಿ ಬೇಯೋದಕ್ಕೆ ಭಾಳ ಟೈಮ್ ತಗೊಳುತ್ತಲ್ಲ, ಅದಕ್ಕೆ ನಾನು ಇದನ್ನು ಕೂಡ ಕುಕ್ಕರಲ್ಲೇ ಮಾಡ್ತಾ ಇದ್ದೀನಿ. ಒಂದು 4 ಸ್ಪೂನ್ ಆಗೋಷ್ಟು ಎಣ್ಣೆ ಕಾಯೋದಕ್ಕೆ ಇಟ್ಕೊಂಡು ಒಂದು 5-6 ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೊಂಡು ಇವಾಗ ಚಿಕನ್ ಕೂಡ ಇದಕ್ಕೇನೆ ಸೇರಿಸ್ಕೊಳ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ಸಾಲ್ಟು, ಒಂದು ಸ್ವಲ್ಪ ಅರಿಶಿನ ಪೌಡರು, ಆಮೇಲೆ ಒಂದು 3-4 ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದು ಆ್ಯಕ್ಚುಲಿ ಕುಕ್ಕರ್ ನನಗೆ ಚಿಕ್ಕದಂತ ಅನ್ನಿಸ್ತು. ಅದಕ್ಕೆ ಒಂದು ಸ್ವಲ್ಪ ಹೊತ್ತಾದಮೇಲೆ ಬಿರಿಯಾನಿ ರೆಡಿ ಆಗಿದ ಮೇಲೆ ಈ ಕುಕ್ಕರಲ್ಲಿರೋದನ್ನ ಬಿರಿಯಾನಿ ಮಾಡಿರೋ ಕುಕ್ಕರ್ಗೆ ತೊಳೆದ್ಬಿಟ್ಟು ಆ ಬಿರಿಯಾನಿನ ಬೇರೆ ಇದರಲ್ಲಿ ತೆಗೆದ್ಬಿಟ್ಟು ಇದೇ ಕುಕ್ಕರ್ನ ನೀಟಾಗಿ ತೊಳೆದ್ಕೊಂಡು ಇವಾಗ ಅದರಲ್ಲೇ ಚಿಕನ್ ಮಾಡ್ತಾ ಇದ್ದೀನಿ. ಬಿರಿಯಾನಿ ನೋಡ್ತಿದ್ರಲ್ಲ ಎಷ್ಟು ಚೆನ್ನಾಗಿ ರೆಡಿ ಆಗಿತ್ತು ಅಂತ. ಇವಾಗ ಆ ಕುಕ್ಕರಿಂದ ಈ ಕುಕ್ಕರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಿದ್ದೀನಿ, ಯಾಕಂದರೆ ಇದು ಭಾಳ ಚಿಕ್ಕದಾಗ್ಬಿಡ್ತು ಅದಕ್ಕೆ ಕುಕ್ಕರ್. ಆಮೇಲೆ ಇದಕ್ಕೆ ನಾವು ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ವ ಅದನ್ನೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದು ಆ್ಯಕ್ಚುಲಿ ನಾವು ಮಾಡ್ತಾ ಇರೋದು ನಾಟಿ ಕೋಳಿ ಮನೆಯಲ್ಲೇ ಬೆಳೆಸಿರೋದು. ಅಮ್ಮ ಮನೇಲಿ ಬೆಳೆಸಿದ್ರು, ಅದನ್ನ ನಮ್ಮ ತಮ್ಮ ಇಟ್ಕೊಂಡು ಬಂದಿದ್ದ. ಅದು ಮನೆಯಾಗಿರೋ ಕೋಳಿಗಳಲ್ಲಿ ಇದು ದೊಡ್ಡ ಕೋಳಿ ಅಂತೆ, ಹಾಗಾಗಿ ಬೇಯಲೇ ಇಲ್ಲ. ಇದು ಫಸ್ಟ್ 7 ವಿಸಿಲ್ ಕೂಗಿಸಿದೆ, ಆಮೇಲೆ ಮತ್ತೊಂದು 8 ವಿಸಿಲ್ ಕೂಗಿಸಿದೆ, ಮತ್ತು ಇನ್ನು 3 ವಿಸಿಲ್ ಕೂಗಿಸಿದ ಮೇಲೆ ಈ ಕೋಳಿ ಬೇಯಿತು. ಟೋಟಲಿ ಒಂದು 12-15 ವಿಸಿಲ್ ಕೂಗಿಸಿದೆ, ಆಮೇಲೆ ನೀಟಾಗಿ ಬೆಂದಿತ್ತು. ಮೊದಲು ಹೇಳಿದ್ನಲ್ವ ಲಾಗ್ ಸ್ಟಾರ್ಟ್ ಮಾಡೋವಾಗ ನನ್ನ ತಮ್ಮಂದ್ರು ಕೂಡ ಬಂದಿದ್ದಾರೆ ಅಂತೇಳಿ, ಸೊ ಎಲ್ಲರೂ ಸೇರಿ ಊಟ ಮಾಡಿದ್ವಿ. ನನ್ನ ಮಗ ನೋಡ್ರಿ ಇವಾಗ ಇನ್ನೂ 10 ಮಂತ್ 11 ಮಂತ್ ಇದ್ದಾನೆ, ಇವಾಗಲೇ ಮಾಮಂದ್ರಿಗೆಲ್ಲ ಆವಾಜ್ ಆಗ್ತಾ ಇದ್ದಾನೆ ಓಯ್ ಅಂತೇಳಿ. ಸ್ವಲ್ಪ ಫನ್ ಟೈಮ್ ಎಂಜಾಯ್ ಮಾಡ್ಕೊತ ಊಟ ಮುಗಿಸ್ಕೊಂಡ್ವಿ. ಆಮೇಲೆ ಊಟ ಆದ್ಮೇಲೆ ಇನ್ನೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ಕೊಂಡು ಕೂತಿದ್ವಿ. ನನ್ನ ಸಣ್ಣ ತಮ್ಮ ಕೂಡ ಲಾಗ್ ಮಾಡ್ತಾನೆ, ಅವನಿಗೆ ಸ್ವಲ್ಪ ಟಿಪ್ಸ್ನ ಶೇರ್ ಮಾಡ್ತಾ ಇದ್ದೆ, ಹಿಂಗೆ ಮಾಡು ಹಂಗೆ ಮಾಡು ಲಾಗ್ಸ್ ಅಂತೇಳಿ. ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಹರಟೆ ಹೊಡೆದ್ವಿ. ಆಮೇಲೆ ಇಬ್ಬರು ಬಾಯಿ ಹೇಳಿಬಿಟ್ಟು ಊರ ಕಡೆ ಹೊರಟರು. ಮತ್ತು ನಾನು ನೆಕ್ಸ್ಟು ದಿವ್ಯಾಗ ಫೋಟೋಶೂಟ್ ಮಾಡ್ಬೇಕಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಇವ್ರಿಗೆ ಊರಿಗೆ ಕಳಿಸ್ಬಿಟ್ಟು ಮತ್ತೆ ನೆಕ್ಸ್ಟ್ ನಾನು ಫೋಟೋಶೂಟ್ ಮಾಡೋದಕ್ಕೆ ದಿವ್ಯಾಗ ರೆಡಿ ಮಾಡಿಸ್ತಾ ಇದ್ದೀನಿ. ನಾನು ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಆಮೇಲೆ ಶಾರ್ಟ್ ವಿಡಿಯೋಸಲ್ಲಿ ನೋಡಿರ್ತೀರಿ, ನಾನು ಈ ಸಾರಿನ ಮೀಶೋಯಿಂದ ತರಿಸಿದ್ದೀನಿ ಅಂತ ಹೇಳಿದೆ. ತುಂಬ ಚೆನ್ನಾಗಿ ಬಂದಿತ್ತು. ನಾನೇ ಇದನ್ನೇನಾದರೂ ಟೇಲರ್ ಕಡೆ ಕೊಟ್ಟು ಸ್ಟಿಚ್ ಮಾಡಿಸಿದ್ರು ಕೂಡ ಇಷ್ಟು ನೀಟಾಗಿ ಮಾಡ್ತಿದ್ರೋ ಇಲ್ಲೋ, ಅಷ್ಟು ಪರ್ಫೆಕ್ಟ್ ಮೆಜರ್ಮೆಂಟ್ ಇವಳಿಗೆ ತೊಗೊಂಡು ಸ್ಟಿಚ್ ಮಾಡಿಸಿರೋ ಥರ ಇತ್ತು. ಆಮೇಲೆ ಈ ಸಾರಿ ಕೂಡ ಅದರಲ್ಲೇ ತರಿಸಿದ್ದು, 2 ಸೆಟ್ಟೇ ಬಂದಿತ್ತು, ಸಾರಿ ಆ್ಯಂಡ್ ಬ್ಲೌಸು. ಸಾರಿ ಬಂದುಬಿಟ್ಟು ರೆಡಿ ಟು ವಿಯರ್ ಸಾರಿ ಇತ್ತು, ಅಂದರೆ ಜಸ್ಟ್ ಏನು ಉಡ್ಸೋ ಥರ ಏನಿರಲಿಲ್ಲ, ಕಷ್ಟಪಟ್ಟು ಜಸ್ಟ್ ವಿಯರ್ ಮಾಡೋದಷ್ಟೇ ಬಾಕಿ ಇತ್ತು. ಒಂದು ರೆಡಿಮೇಡ್ ಜಡಿ ಕೂಡ ಇಟ್ಕೊಂಡಿದ್ದೆ, ಅಂದರೆ ಸಾರಿನಲ್ಲಿ ಲಾಂಗ್ ಇಯರ್ಸ್ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ ಅಂಥೇಳಿ. ಇವಾಗ ಅವ್ರದ್ದು ಶಾರ್ಟ್ ಇಯರ್ಸ್ ಇದೆ ಅಲ್ವಾ ಅವಳದು, ಅದಕ್ಕೆ ಲಾಂಗ್ ಇಯರ್ಸ್ ಚೆನ್ನಾಗಿ ಅನಿಸುತ್ತೆ ಅಂತ. ಇದ್ರ ಮಧ್ಯೆ ಅಥರ್ವ ಒಬ್ಬನು ಡಿಸ್ಟರ್ಬ್ ಮಾಡ್ತಾ ಇದ್ದ, ಇಬ್ಬರನ್ನು ಇಟ್ಕೊಂಡು ಶೂಟ್ ಮಾಡಬೇಕಲ್ವಾ. ಆಮೇಲೆ ಅಥರ್ವನ ಅವ್ರ ಪಪ್ಪನ ಕಡೆ ಕೊಟ್ಬಿಟ್ಟು ದಿವ್ಯಾಗ ರೆಡಿ ಮಾಡಿಸ್ತಾ ಇದ್ದೀನಿ. ಇವಾಗ ಸಾರಿ ಉಡ್ಸಿದ್ದೆಲ್ಲ ಕಂಪ್ಲೀಟ್ ಆಯಿತು. ಇನ್ನು ಸಿಂಪಲ್ಲಾಗಿ ಹೇರ್ ಸ್ಟೈಲ್ ಮಾಡೋಣ ಅಂತ ಅಂದ್ಕೊಂಡೆ. ಮೇಡಮ್ಗೆ ಆಲ್ರೆಡಿ ನಿದ್ದೆ ಬಂದುಬಿಟ್ಟಿತ್ತು ಸಾರಿ ಉಟ್ಕೊಂಡು ಹೇರ್ ಸ್ಟೈಲ್ ಮಾಡ್ಕೊಳ್ಳೋ ಅಷ್ಟರಲ್ಲಿ. ಆ್ಯಕ್ಚುಲಿ ಫೋಟೋಶೂಟ್ ಮುಗಿಯೋ ಅಷ್ಟರಲ್ಲಿ ಫುಲ್ ಸುಸ್ತೇ ಆಗಿಬಿಟ್ಟಿದ್ಲು ಅವಳು. ಹಂಗೋ ಹಿಂಗೋ ಅದು ಕೊಡಿಸ್ತೀನಿ ಇದು ಕೊಡಿಸ್ತೀನಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಕುಂದ್ರಿಸಿ ನೀಟಾಗಿ ರೆಡಿ ಮಾಡಿದೆ. ಇವಾಗ ಹೇರ್ ಸ್ಟೈಲ್ ಕೂಡ ಕಂಪ್ಲೀಟ್ ಆಯಿತು. ಜಸ್ಟ್ ಸಿಂಪಲ್ಲಾಗಿ ಮೇಕಪ್ ಮಾಡೋಣ ಅಂತ ಅಂದ್ಕೊಂಡೆ. ಇವಳಿಗೆ ಈಗ ಮೇಕಪ್ ಮಾಡೋದಕ್ಕೆ ಒಂದು ಸ್ವಲ್ಪ ಜ್ಯುವೆಲರೀಸ್ ನನ್ನ ಹತ್ರನೇ ಇತ್ತು, ಬೇರೆ ಹೊರಗಡೆಯಿಂದ ಏನು ತರಿಸಲಿಲ್ಲ. ಅದೇ ಜ್ಯುವೆಲರೀಸ್ನ ಹಾಕ್ಬೇಕಂತ ಅಂದ್ಕೊಂಡೆ. ಅದ್ರ ಮಧ್ಯೆ ಅಥರ್ವ ಒಬ್ನು ಬಂದು ಎಲ್ಲ ಕಿತ್ತಾಕಿ ಸ್ಪ್ರೆಡ್ ಮಾಡಿ ಕೆಡ್ಸೋ ಥರ ಮಾಡ್ತಾ ಇದ್ದ. ನಮ್ಮ ಅಕ್ಕನಿಗೆ ಚೆನ್ನಾಗಿರೋ ಜ್ಯುವೆಲರಿ ಹಾಕಿ ಅಂತೇಳಿ ಬಂದ್ಬಿಟ್ಟು ಎಲ್ಲ ಚೆಕ್ ಮಾಡ್ತಾ ಇದ್ದಾನೆ ಯಾವ ಜ್ಯುವೆಲರಿ ಹಾಕ್ತಿದ್ದಾರೆ ಅಂತ ಹೇಳಿ. ಆಮೇಲೆ ಸಾರಿ ಗ್ರೀನ್ ಕಲರ್ ಇತ್ತಲ್ಲ, ಅದಕ್ಕೆ ಗ್ರೀನ್ ಬ್ಯಾಂಗಲ್ಸ್ನೇ ಹಾಕೋಣ ಅಂತೇಳಿ ಮನೇಲೆ ಇದ್ವು ಆಲ್ರೆಡಿ ಗ್ರೀನ್ ಬ್ಯಾಂಗಲ್ಸ್, ಅದನ್ನೇ ಹಾಕ್ತಾ ಇದ್ದೀನಿ. ಫೋಟೋಶೂಟ್ ಎಲ್ಲ ಚೆನ್ನಾಗಾಯ್ತು. ನಾನು ಶಾರ್ಟ್ ವಿಡಿಯೋಸಲ್ಲಿ ಅಪ್ಲೋಡ್ ಮಾಡ್ತೀನಿ, ಟೈಮ್ ಇದ್ರೆ ವಾಚ್ ಮಾಡಿ. ಮತ್ತೆ ದಿವ್ಯಾ ಹೇಗೆ ಕಾಣಿಸ್ತಾ ಇದ್ದಾಳೆ ಅಂತ ಕೂಡ ಕಮೆಂಟ್ ಮಾಡಿ ಆಯ್ತಾ. ಫೋಟೋಶೂಟ್ ಎಲ್ಲ ಕಂಪ್ಲೀಟ್ ಆಗೋ ಅಷ್ಟರಲ್ಲಿ ಇಂಟೀರಿಯರ್ ಡಿಸೈನ್ಸ್ ಅವ್ರು ಬಂದರು. ಅಂದರೆ ಮನೇನ ರಿನೋವೇಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಅಂದರೆ ಶೆಲ್ಫ್ಸ್ ಇದೆ, ಅದಕ್ಕೆಲ್ಲ ವುಡ್ ವರ್ಕ್ ಎಲ್ಲ ಮಾಡಿಸಿಲ್ಲ. ವುಡ್ ವರ್ಕ್ ಎಲ್ಲ ಮಾಡಿಸೋಣ ಅಂತ ಅಂದ್ಕೊಂಡು ಇವ್ರಿಗೆ ಕರೆಸಿದ್ವಿ. ಆಲ್ರೆಡಿ ಹೇಳಿದ್ವಿ ನಾವು, ಇವತ್ತು ಜಸ್ಟ್ ಅಗ್ರಿಮೆಂಟ್ ಇತ್ತು. ಅಂದರೆ ಈ ಡೇಟ್ಗೆ ನಾವು ವರ್ಕ್ನ ಸ್ಟಾರ್ಟ್ ಮಾಡ್ತೀವಿ, ಈ ಡೇಟ್ಗೆ ನಾವು ಎಂಡ್ ಮಾಡ್ತೀವಿ ಅನ್ನೋ ಥರ ಒಂದು ಸುಮ್ಮನೆ ಫಾರ್ಮಾಲಿಟೀಸ್ಗೋಸ್ಕರ ಅಗ್ರಿಮೆಂಟ್ಸ್ ಎಲ್ಲ ಮಾಡಿಸಿದ್ವಿ. ಅದೆಲ್ಲ ಸೈನ್ ಮಾಡಿಸ್ಬಿಟ್ಟು ಅವರು ಒಂದು ಸ್ವಲ್ಪ ಆಲ್ಬಮ್ಸ್ ಎಲ್ಲ ಕೊಟ್ಟೋದ್ರು. ಅಂದರೆ ನಿಮ್ಗೆ ಯಾವ ಕಲರ್ ಬೇಕು, ಯಾವ ಮಟೀರಿಯಲ್ ಬೇಕು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ. ಫಸ್ಟ್ ನಾನು ವೈಟ್ ಆ್ಯಂಡ್ ಬ್ರೌನಲ್ಲಿ ಮಾಡಿಸೋಣ ಅಂತ ಅಂದ್ಕೊಂಡಿದ್ವಿ. ಆಮೇಲೆ ಇವರು ಚೇಂಜ್ ಮಾಡೋಣ ಅಂತಿದ್ದಾರೆ. ನೋಡೋಣ, ಇನ್ಮೇಲೆ ನಾನೆಲ್ಲ ಅಪ್ಡೇಟ್ಸ್ ಮಾಡ್ತಾ ಇರ್ತೀನಿ ನಿಮಗೆ. ನಮ್ದು ವರ್ಕ್ ಎಲ್ಲ ಹೇಗೆ ಸ್ಟಾರ್ಟ್ ಆಗ್ತಾ ಇದೆ, ನಾವು ಯಾವ ಕಲರ್ ಚೂಸ್ ಮಾಡಿದ್ವಿ ಅಂತ ಕಂಪ್ಲೀಟಾಗಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ. ನೆಕ್ಸ್ಟು ಹೊಸದಾಗಿ ಮನೆ ಕಟ್ಟೋರಿಗೆ ಅಥವಾ ನೀವೇನಾದರೂ ಮನೆ ಆಲ್ರೆಡಿ
ಹಾಕ್ಬಿಟ್ಟು ನಿಮ್ಮ ಮನೇನ ರಿನೋವೇಷನ್ ಮಾಡಿಸ್ತೀವಿ ಅಂತ ಅನ್ನೋರಿಗೆ ಒಂದು ಸ್ವಲ್ಪ ಐಡಿಯಾ ಬರ್ಬೋದು. ನಾವು ಈ ಕಲರ್ ಕಾಂಬಿನೇಷನ್ ಹಾಕ್ಸಿದ್ರೆ ಚೆನ್ನಾಗಿರುತ್ತೆ, ಈ ಡಿಸೈನ್ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಒಂದು ಸ್ವಲ್ಪ ಐಡಿಯಾ ಬರುತ್ತೆ. ನೆಕ್ಸ್ಟ್ ನಾನೆಲ್ಲ ನಿಮ್ಗೆ ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀನಿ. ನಾವು ಯಾವ ಕಲರ್ ಸೆಲೆಕ್ಟ್ ಮಾಡಿದ್ವಿ, ಯಾವ ರೀತಿ ವುಡ್ ವರ್ಕ್ ನಡೀತಾ ಇದೆ ಅಂತೆಲ್ಲ ನಿಮ್ಗೆ ಹೇಳ್ತೀನಿ. ಇವತ್ತಿನ ವ್ಲಾಗ್ ಇಷ್ಟೇ. ಹೋಪ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಕೂಡ ಶೇರ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.